ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಾಡ್ತಾಯಿದ್ದೀನಿ ನಾನು ಚಕೋಲಿ. ಬನ್ನಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಒಂಚೂರು ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಗೊತ್ತಾ. ಮಕ್ಕಳು ಏನಾದರೂ ಸ್ಕೂಲ್ದಿಂದ ಬಂದು ಸ್ವೀಟ್ ತಿನ್ನಂಗೆ ಆಗ್ತಾಯಿದೆ ಅಂತ ಕೇಳಿದರೆ ಏನಿಲ್ಲ, ಮನೇಲಿರೋ ಪದಾರ್ಥಗಳಿಂದನೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಬೆಲ್ಲ, 1 kg ಬೆಲ್ಲ ಹಾಕ್ಕೊಂಡು ಅದು ಒಲೆ ಮೇಲೆ ಇಟ್ಟು ಕರಗಿಸ್ಕೊಂಡಿದ್ದೀನಿ. ಇವಾಗ ಮಣ್ಣಿನ ಮಡಿಕೆಯಲ್ಲಿ ಸೋಸ್ಕೊತಾ ಇದ್ದೀನಿ. ಮಣ್ಣಿನ ಮಡಿಕೆಯಲ್ಲಿ ಯಾಕೆ ಸೋದಿಸ್ಕೊಳ್ತಾ ಇದ್ದೀನಿ ಅಂದರೆ, ಮುಂಚೆನೇ ನಾನು ಮಣ್ಣಿನ ಮಡಿಕೆಯಲ್ಲೇ ಬೆಲ್ಲ ಕರಗಿಸ್ಬೇಕಾಗಿತ್ತು. ಅದು ಕರಗಿಸ್ಕೊಂಡ್ರೆ ಬೆಲ್ಲ ಮಣ್ಣಿನ ಮಡಿಕೆಯಲ್ಲಿ ಸೋದಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಈಸಿ ಆಗಲಿ ಅಂತ ಇದರಲ್ಲಿ ಕರಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಕ್ಕೊಳ್ತಾ ಇರೋದು. ಮಣ್ಣಿನ ಮಡಿಕೆಯಲ್ಲಿ ಯಾವುದೋ ಒಂದು ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಚಪಾತಿ ಮಾಡಿ ಲಟ್ಟಿಸಿದ್ದೀನಲ್ಲ, ಅದು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಒಂದೊಂದಾಗಿ ಬಿಡಿಯಾಗಿ ಹಾಕ್ಕೋತಾ ಇದ್ದೀನಿ. ಅದು ನೀರು ಕುದಿಬೇಕು, ಕುದ್ದ ಮೇಲೆ ಹಾಕ್ಕೋಬೇಕು, ಇಲ್ಲ ಅಂದರೆ ಅದು ಒಂದಕ್ಕೊಂದು ಅಂಟುಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ರೀತಿ ಒಂದು ಹಾಕಿದ್ದೀನಲ್ಲ, ಈಗ ಮತ್ತೊಂದು ಮಾಡ್ತಾಯಿದ್ದೀನಿ ಅದೇ ರೀತಿ. ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಚಪಾತಿ ಏನಿಲ್ಲ, ಮಧ್ಯದಿಂದ ಮಾಡ್ಕೊಳ್ಬೇಡಿ, ಒಂಚೂರು ದಂಡಿಯಿಂದ ಮಾಡ್ಕೊತ ಬಂದರೆ ಚಪಾತಿ ನಾವು ಹೆಂಗೆ ಅಂತೀವಿ ಹಂಗೆ ಬರ್ತಾವೆ. ನೋಡಿ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗೊಂದು ಹಾಕಿದ್ದೀನಲ್ಲ, ಮತ್ತೆ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಹಾಕ್ಕೊಳ್ಳಿ. ಅಂದರೆ ಕೆಳಗೆ ನೀರು ಕುದೀತಾ ಇರಬೇಕು, ಅದು ಬೆಲ್ಲದ ನೀರು ಕುದೀತಾ ಇರಬೇಕು. ಅಂದರೆ ಏನೂ ಅಂಟುಕೊಳ್ಳೋದಿಲ್ಲ, ಒಂದೊಂದು ಅಂಟ್ಕೊಳ್ಳೋದಿಲ್ಲ. ಈಗ ಒಂಚೂರು ಎಣ್ಣೆ ಹಾಕಿ ಮುಚ್ತಾ ಇದ್ದೀನಿ. ಎಣ್ಣೆ ಏನಕ್ಕಂದರೆ ಅದು ಚಪಾತಿ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತೇಳಿ ಕಟ್ ಮಾಡೋಕ್ಕಿರ್ತೀವಲ್ಲ, ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಹಿಡಿದಿದೆ, ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ. ಇವಾಗ ನಾನು ಸ್ವಲ್ಪ ಏಲಕ್ಕಿ ಮತ್ತು ಸೋಪು ಕುಟ್ಟಿ ಇಟ್ಟಿದ್ದೆ, ಅದೇ ಹಾಕಿ 1-2 ನಿಮಿಷ ಮುಚ್ಚಿಡಬೇಕು. ಒಳ್ಳೆ ಘಮ ಪರಿಮಳ ಬರುತ್ತೆ. ತಿನ್ನೋಕ್ಕಂತೂ ಎಷ್ಟು ಸಖತ್ತಾಗಿರುತ್ತೆ. ಆ ಪರಿಮಳ ನೋಡಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕನ್ಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.